श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ಏಕಾಗ್ರತಾ ಧ್ಯಾನದಿಂದ ದೈವಿಕ ದೃಷ್ಟಿ ಪಡೆಯಬಹುದು. ಏಕಾಗ್ರತೆ ಇಲ್ಲದಿದ್ದರೆ ನಿನ್ನ ಮನಸ್ಸು ಅನೇಕ ಪ್ರಾಪಂಚಿಕ ಆಸೆಗಳಾದ ಮಡದಿ, ಮಕ್ಕಳು, ಐಶ್ವರ್ಯ, ಮರ್ಯಾದೆ ಇವುಗಳತ್ತ ವಾಲುತ್ತದೆ. ಅಂತಹ ಧ್ಯಾನದಿಂದ ನೀನು ನನ್ನ ದೈವಿಕ ದೃಷ್ಟಿ ಪಡೆಯಲಾರೆ. ಆದ್ದರಿಂದ ನೀನು ನನ್ನನ್ನು ತಿಳಿಯಬೇಕೆಂಬ ದೃಢವಾದ ಸಂಕಲ್ಪ ಮಾಡಬೇಕು. ಯಾವಾಗಲೂ ನನ್ನ ನಾಮಸ್ಮರಣೆಯಲ್ಲಿ ನಿರತನಾಗಿ ನನ್ನ ಉಪದೇಶಗಳನ್ನು ಕೇಳುತ್ತಾ ಇದ್ದರೆ ನಿನ್ನ ಮನಸ್ಸು ಶುದ್ಧವಾಗಿ ನನ್ನನ್ನು ಕಾಣುವ ಬಯಕೆ ನಿನ್ನಲ್ಲಿ ಉಗಮವಾಗುತ್ತದೆ. ಇಬ್ಬರ ನಡುವೆ ಇರುವ ವೈಷಮ್ಯವು ಕ್ಷಮೆಯಿಂದ ಬಿಡಲ್ಪಟ್ಟು ಅದು ಕ್ರಮೇಣ ನಶಿಸುತ್ತದೆ ಎಂಬುದನ್ನು ತಿಳಿದುಕೋ. ಈ ತರಹ ಮನುಷ್ಯನಲ್ಲಿದ್ದಲ್ಲಿ ಅವನಿಗೆ ಕೆಟ್ಟ ಭಾವನೆಗಳೇ ಬರುವುದಿಲ್ಲ. ನೀನು ಮೊದಲಿಗೆ ದ್ವೇಷಕ್ಕೆ ಕಾರಣ ತಿಳಿ. ನಿನ್ನ ಕೋಪವು ನಿನ್ನ ಸ್ನೇಹವನ್ನು ದೈವಿಕತೆಯ ಕಡೆಯಿಂದ ಅಪನಂಬಿಕೆಯ ಕಡೆ ಬೆಳೆಯುತ್ತದೆ. ನೀನು ಕೋಪದ ಹಿಡಿತದಲ್ಲಿ ನೀನೇನು ಮಾಡುತ್ತಿದ್ದೀಯಾ ಎಂಬುದು ಅರಿವಿರುವುದಿಲ್ಲ. ನೀನು ಹಾಗೆ ತೀರಿಸಲು ಬಯಸಿದ್ದಲ್ಲಿ ಅದು ನಿನಗೆ ವಿನಾಶಕ. ನಿನ್ನನ್ನು ಪ್ರಚೋದಿಸಿದರೂ ನೀನು ಸಂಯಮವಿಲ್ಲದೆ ಅಧೋಗತಿಗೆ ತಳ್ಳುತ್ತದೆ. ಅಂತಹದ್ದನ್ನು ಮರೆತು ಬಿಡು. ನೀನು ಕಟುವಾಕ್ಯದಿಂದ ಹಿಂತಿರುಗಿದರೆ ನೀನು ಕೆಳಗಿಳಿಯುತ್ತೀಯೆ. ನಿನ್ನ ಜೀವ ಕೇವಲ ಸ್ವಲ್ಪ ದಿನಗಳು ಮಾತ್ರ. ಆದ್ದರಿಂದ ಹಗೆತನವನ್ನು ಬಿಡು. ಕ್ಷಮೆ ಎಂಬ ಉದಾತ್ತವಾದ ಗುಣವನ್ನು ಅಭಿವೃದ್ಧಿಪಡಿಸಿಕೊ. ಜೈ ಸಾಯಿರಾಮ್.